ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಗೋಪಾಲಪುರ ಗ್ರಾಮದಲ್ಲಿ ಐತಿಹಾಸಿಕ ಶ್ರೀ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಆರತಿ ಬಾನ ಅಡ್ಡಪಲ್ಲಕ್ಕಿ ಬೇವಿನ ಸೇವೆ ಮಡಿಲಕ್ಕಿ ಸೇವೆ ಅನ್ನ ಸಂತರ್ಪಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಅಗ್ನಿಗುಂಡ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ, ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ದರ್ಶನ್ ಬಾಬು, ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ವರದಿ ತಿಪ್ಪೇಶ್ ತಾವರೆಕೆರೆ. ಮಡಿಯ ನೋಟು ಬಂದು ಕೈಯ ಮುಗಿಯುತ್ತಾ ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು, ಯತ್ರ ಶ್ರದ್ಧಾ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಹೋಬಳಿ ಗೋಪಾಲಪುರ ಗ್ರಾಮದ ಪುರಾತನ ಕಾಲದಿಂದಲೂ ನೆಲೆಸಿರುವ ಶ್ರೀ ಕರಿಯಮ್ಮ ದೇವಿಯರ ಜಾತ್ರಾ ಮಹೋತ್ಸವ 19/4/26ರಿಂದ 25/4/26ರವರೆಗೆ ನಡೆಯಲಿದ್ದು, ಸೋಮವಾರ ಮದವಣಿಗೆ ಜಾತ್ರಾ, ಮಂಗಳವಾರ ಆರತಿ ಬಾನ, ಬುಧವಾರ ಬೆಳಗಿನ ಜಾವ ಗಂಗಸ್ಥಾನದೊಂದಿಗೆ ಅಗ್ನಿಕೊಂಡೋತ್ಸವ ನಡೆದಿದ್ದು ಹಾಗೂ ಶನಿವಾರ ಶಿಡಿ ಸೇವೆ ನಡೆಯಲಿದೆ ಹಾಗೂ ಬೆಳ್ಳಿ ರಥೋತ್ಸವ ನಡೆಯಲಿದೆ. ಆದ್ದರಿಂದ ಸಾರ್ವಜನಿಕ ಹಳ್ಳಿಯ ಭಕ್ತರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಅವರೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ರಾಜಪ್ಪನವರ ಮಗ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಶ್ರೀ ಕರಿಯಮ್ಮ ದೇವಿಯರ ಪುರಾತನ ಕಾಲದಿಂದ ಜಾತ್ರಾ ಮಹೋತ್ಸವ ನಡೀತಿದೆ. ಅದೇ ತರ ಇವತ್ತು ಅಗ್ನಿಕುಂಡೋತ್ಸವ ನಡೆದಿದ್ದು, ಆಮೇಲೆ ಶ್ರೀ ಆಂಜನೇಯ ಸ್ವಾಮಿ ಅವರ ಆಗಮನದೊಂದಿಗೆ ಗುಡುಗಟ್ಟುಗಳ ದೇವರುಗಳೆಲ್ಲ ಆಗಮನವಾಗಿದೆ. ಇವತ್ತು ಕೆಂಡೋತ್ಸವ ನಡೆದಿದ್ದು, ನಾಳೆ ಸಾಯಂಕಾಲ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ನಾಡ್ದು ಅದ್ದೂರಿ ಸಿಡಿ ಉತ್ಸವ ನಡೀತಾ ಇದೆ ಶನಿವಾರ ದಿನ. ಅದೇ ತರ ಪಾನ್ಕದ ಗಾಡಿ ಉತ್ಸವನೂ ಇದೆ ಶನಿವಾರ ದಿನ. ಸಕಲ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಗೋಪಾಲಪುರ ಗ್ರಾಮಸ್ಥರು ಹಾಗೂ ಆಜುಬಾಜು ಗ್ರಾಮಸ್ಥರಿಗೆ ಶುಭ ಕೋರುವರು ಗೋಪಾಲಪುರ ಶಿಷ್ಯರುಗಳು ಹಾಗೂ ಧರ್ಮದ ಶಿಷ್ಯಗಳು ಹಾಗೂ